ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಶನಿವಾರ ನಾವು ಇವತ್ತು ಸ್ವಲ್ಪ ಲೇಟ್ ಎದ್ದಿದ್ದು. ಸಾನುಗೆ ಸ್ಕೂಲ್ ಇಲ್ಲ. ಆ್ಯಕ್ಚುಲಿ ಈ ವರ್ಷ ಸಾನುಗೆ ಸ್ಕೂಲ್ ಇಲ್ಲ, ಅಂದರೆ ಇಷ್ಟು ವರ್ಷದಿಂದನೂ ಇರಲಿಲ್ಲ. ಬಟ್ ನೆಕ್ಸ್ಟ್ ಇಯರಿಂದ ಸ್ಯಾಟರ್ಡೇಸ್ ಕೂಡ ಸ್ಟಾರ್ಟ್ ಆಗುತ್ತಂತೆ. ಅದೇನು ಆಲ್ಟರ್ನೇಟ್ ಸ್ಯಾಟರ್ಡೇ ಮಾಡ್ತಾರಾ ಅಥವಾ ಒಂದು ತಿಂಗಳಲ್ಲಿ ಒಂದು ಸ್ಯಾಟರ್ಡೇ ರಜಾ ಕೊಡ್ತಾರಾ ಹೇಗೆ ಅಂತ ಗೊತ್ತಿಲ್ಲ. ಬಟ್ 8th ಸ್ಟ್ಯಾಂಡರ್ಡಿಂದ ಸ್ಯಾಟರ್ಡೇಸ್ ಕೂಡ ಹಾಫ್ ಡೇ ಇರುತ್ತಂತೆ. ಈಗ ಎಷ್ಟೋ ಪರವಾಗಿರಲಿಲ್ಲ, ಶನಿವಾರ ಆರಾಮ್ ಮಾಡ್ಬೋದಿತ್ತು, ಯಾವಾಗಂದ್ರೆ ಅವಾಗ ಹೇಳ್ಬೋದಿತ್ತು. ಬಟ್ ಶನಿವಾರ ಅಂದರೆ ನಾನು ವಾರ ಮಾಡ್ತೀನಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಬಟ್ ನಾಟ್ ಅಟ್ 6:30ಗೆ ಇದ್ದು ಸಾನಿಗೆ ತಿಂಡಿನೂ ಮಾಡಿಕೊಡ್ಬೇಕು, ಹಾಗೆ ಬಾಕ್ಸ್ಗೂ ಸ್ನ್ಯಾಕ್ಸು ಕೊಡಬೇಕು. ಊಟದ ಟೈಮ್ಗೆ ಅಂದರೆ 12:30 ಅಷ್ಟೊತ್ತಿಗೆ ಬಿಡ್ತಾರೆ, ಅವಾಗ ಹೋಗಿ ಕರ್ಕೊಂಡು ಬರಬೇಕು. ಸೊ ಸ್ಯಾಟರ್ಡೇಸ್ ನಾವು ಊರಿಗೆ ಹೋಗ್ತಾ ಇದ್ವಿ ಯಾವಾಗ್ಲೂ, ಫ್ರೈಡೇ ನೈಟ್ ಅಥವಾ ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗು. ಮುಂದಿನ ವರ್ಷದಿಂದ ಅದು ಕೂಡ ಮಾಡೋಂಗಿಲ್ಲ. ಏನೇನು ಚೇಂಜ್ ಆಗುತ್ತೆ ನೋಡಿ, ಮಕ್ಕಳು ಎಷ್ಟು ಬೇಗ ಬೆಳೆದು ಬಿಡ್ತಾರಲ್ವ. ನನಗೆ ನನ್ನ ವ್ಯೂವರ್ಸು ತುಂಬ ಮೊದಲಿಂದ ನೋಡ್ಕೊಂಡು ಬಂದಿರೋರು, ಆವಾಗ ನೋಡಿರ್ತಾರೆ, ಆಮೇಲೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಆಮೇಲೆ ಈಗ ನೋಡಿದಾಗ ಸಾನು ಎಷ್ಟು ದೊಡ್ಡವಳಾಗಿದ್ದಾರೆ. ನಾನು ಅವಳ ವಿಡಿಯೋ ಸಣ್ಣವಳಿದ್ದಾಗ ನೋಡಿದ್ದು, ಲೈಕ್ ಅವಳಿಗೆ ಜಡೆ ಹಾಕೋದಾಗಲಿ ಅಥವಾ ಕೃಷ್ಣನ ಕಾಸ್ಟ್ಯೂಮ್ ಹಾಕೋದಾಗಲಿ ಅದನ್ನು ನೋಡಿದ್ದೆ ನಾನು. ಈಗ ನೋಡಿದ್ರೆ ಮೈ ಗಾಡ್, ಎಷ್ಟು ಚೇಂಜಸ್ ಆಗಿಬಿಟ್ಟಿದೆ, ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಂತ ಕೇಳ್ತಾರೆ. ಎಷ್ಟು ಬೇಗ ದಿನಗಳು ಹೋಗ್ತಾ ಇದೆ ಅಂತ ನಿಜವಾಗ್ಲೂ ಹೇಳೋದಕ್ಕಾಗ್ತಾ ಇಲ್ಲ. ನೋಡಿ, ಈ ವರ್ಷದಲ್ಲಿ ಆಲ್ರೆಡಿ 6 months ಆಗೇ ಹೋಯ್ತು. ಈ ಜೂನ್ ಆದರೆ 6 months ಗಾನ್. ಏನು ಮಾಡಿದ್ವಿ, ನನಗಂತೂ ಒಂದ್ಸರಿ ಏನು ಅಚೀವ್ ಮಾಡಿದೆ ನಾನು. ಜಸ್ಟ್ ಎವ್ರಿ ಇಯರ್ ಬರ್ತಾ ಇದೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ಎಷ್ಟು ಬೇಗ ಹೋಗ್ತಾ ಇದೆ ಅಂತ ಅನಿಸುತ್ತಲ್ವಾ? ಏನಾದರೂ ಮಾಡಿದ್ರೂ ಹೋಗುತ್ತೆ, ಏನು ಮಾಡಲಿಲ್ಲ ಅಂದರೂ ಹೋಗುತ್ತೆ, ಅದು ಒಂದು ಕಡೆ ಬೇಜಾರು. ಎನಿವೇಸ್, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಿಧಾನಕ್ಕೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಾಗಿತ್ತು. ಹೋಗಿ ಬಂದು ಈಗ ಮುಂದಿನ ಕೆಲಸಗಳನ್ನ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ನಾನು ಅಡುಗೆ ಏನು ಮಾಡಬೇಕಾಗಿಲ್ಲ. ಇವತ್ತು ಇನ್ವೈಟ್ ಬಂದಿದೆ ರಾಜೇಶ್ ಕಸಿನ್ ಮನೆಯಿಂದ. ಯಾಕೆ ಇವತ್ತು ಸ್ಪೆಷಲ್ಲು ಅಂದರೆ ಇಟ್ಸ್ ಅ ಸ್ಪೆಷಲ್ ಒಕೇಶನ್ನು. ಅದಕ್ಕೆ ಊರಿಂದ ಕೂಡ ರಾಜೇಶ್ ಕಸಿನ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಸೊ ನಮಗೂ ಕೂಡ ಇನ್ವೈಟ್ ಆಗಿದೆ. ಮಧ್ಯಾಹ್ನದ ಲಂಚ್ಗೆ ಹೋಗಬೇಕು. ಮಧ್ಯಾಹ್ನದ ಲಂಚ್ಗೆ ಅಲ್ಲ, ಸಂಜೆಗೂ ಕೂಡ ಒಂದು ಒಕೇಶನ್ ಇದೆ, ಅದಕ್ಕೂ ಹೋಗಬೇಕಿತ್ತು. ಬಟ್ ಸಂಜೆಗೆ ನಾನು ಸಾನು ಹೋಗೋದಕ್ಕಾಗೋದಿಲ್ಲ. ರಾಜೇಶ್ ಒಬ್ಬರು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಅವರು ಹೋಗ್ತಾ ಇದ್ದಾರೆ. ಸರಿ, ನೀವು ಹೋಗಿ ಬನ್ನಿ, ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೀನಿ. ಸಾನುವಿನ ಸ್ವಿಮ್ಮಿಂಗ್ ಕ್ಲಾಸಸ್ ನಡೀತಿದೆ ಅಲ್ವಾ, ಇನ್ನೇನು ಮುಗಿಯೋದ್ರಲ್ಲಿದೆ. ಸೊ ಮಿಸ್ ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು ನಾವು ಸೇರಿಸಿರೋದೇನೆ ಸ್ವಲ್ಪ ದಿನಕ್ಕೆ, ಕಂಟಿನ್ಯೂಟಿ ಇರೋದಿಲ್ಲ. ಅವರು ಸ್ವಿಮ್ಮಿಂಗಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಬೇಗ ಕಲಿತಾರೆ, ಅಷ್ಟು ಚೆನ್ನಾಗಿ ಕಲಿತಾರೆ. ಸೊ ಹೇಳಿದ್ನಲ್ಲ, ಕಸಿನ್ ಮನೆಗೆ ಹೋಗ್ತಾ ಇರೋದು. ಊರಿಂದ ಎಲ್ಲರೂ ಕಸಿನ್ ಬಂದಿರ್ತಾರೆ. ಸೊ ಏನು ಒಕೇಶನ್ನು ಅಂತ ನಿಮಗೆ ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನೆಲ್ಲನೂ ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ. ಕರಿಬೇವನ್ನ ನಾನು ತೊಳೆದಿಟ್ಕೊಳ್ತೀನಿ, ಬಟ್ ಕೊತ್ತಂಬರಿ ಸೊಪ್ಪೇನು ತೊಳೆಯೋಕ್ಕೆ ಹೋಗೋದಿಲ್ಲ. ಅದು ನೀರು ತಗಲ್ಬಿಟ್ರೆ ನೀಟಾಗಿ ಒಣಗಿಸ್ಬೇಕು, ಇಲ್ಲ ಅಂದರೆ ತುಂಬ ಬೇಗ ಹಾಳಾಗುತ್ತೆ. ಸೊ ಇದನ್ನು ಹಾಗೆ ಎತ್ತಿಟ್ಕೊಳ್ತೀನಿ. ಕರಿಬೇವು ಮಾತ್ರನೇ ವಾಶ್ ಮಾಡಿ ನೀರು ಆರಿಸಿ ಅದನ್ನು ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ. ತುಂಬ ದಿನ ಫ್ರೆಶ್ ಆಗೇ ಇರುತ್ತೆ. ನನಗೆ ನಾಟಿ ಕೊತ್ತಂಬರಿ ಇಷ್ಟ ಆಗೋದಿಲ್ಲ, ಫಾರಮ್ದು ಇಷ್ಟ ಆಗುತ್ತೆ. ನಾಟಿದು ನನಗೇನು ಅನ್ಸೋದು ಗೊತ್ತಾ, ಇಲ್ಲೆಲ್ಲ ಹೂ ಬಿಟ್ಟಿರುತ್ತಲ್ವ, ಬಲ್ತು ಹೋಗ್ಬಿಟ್ಟು ಅದನ್ನು ನೋಡಿದ್ರೆ, ಈ ಕಾಂಗ್ರೆಸ್ ಗಿಡ ಮೊದಲೆಲ್ಲನೂ ತುಂಬ ಇತ್ತು, ಲೈಕ್ ಓಪನ್ ಫೀಲ್ಡ್ಸಲ್ಲಿ ತುಂಬ ಸಿಗ್ತಾಯಿತ್ತು. ಈಗ ಓಪನ್ ಫೀಲ್ಡ್ಸೇ ಸಿಗೋದಿಲ್ಲ, ಅದೆಲ್ಲಿಂದ ನೋಡೋದು. ಸೊ ನನಗೆ ಅದು ನೆನಪಾಗುತ್ತೆ, ಆ್ಯಂಡ್ ಅದರದ್ದು ವಾಸನೆ ಬರುತ್ತೆ. ಸೊ ನನಗೆ ಅದು ಇಷ್ಟ ಆಗೋದಿಲ್ಲ. ಈ ಕೊತ್ತಂಬರಿ ನನಗೆ ಸಿಗಲಿಲ್ಲ ಅಂದರೆ ನಾನು ಇದು ಇಲ್ಲದೇ ಬೇಕಿದ್ರೆ ಅಡುಗೆ ಮಾಡಿಬಿಡ್ತೀನಿ ಹೊರತು ನಾಟಿ ಕೊತ್ತಂಬರಿ ಅಂತೂ ತೊಗೊಳಕ್ಕೆ ಹೋಗೋದಿಲ್ಲ. ನಾಟಿ ಕೊತ್ತಂಬರಿ ಚೆನ್ನಾಗಿರುತ್ತೆ, ಬಟ್ ಬಲಿಬಾರ್ದು. ಅದು ಇಷ್ಟೇ ಚಿಕ್ಕದಾಗಿರುತ್ತಲ್ವ, ಅದು ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ಒಂದು ಸಾರಿ ಬಲ್ತೋದ್ಮೇಲೆ ಹೂವು ಬಿಡುತ್ತಲ್ಲ, ಅದು ನನಗೆ ಇಷ್ಟ ಆಗಲ್ಲ. ಕರಿಬೇವು ನಮ್ಮ ಮಾವನ ತೋಟದಲ್ಲಿ ಗಿಡ ಬೆಳೆಸಿದ್ದಾರೆ, ಅದು ಮರನೇ ಆಗಿದೆ ಅಂತ ಅಂದ್ಕೊಳ್ಳಿ. ನಮ್ಮ ಮಾವನಿಗೆ ಸ್ವಲ್ಪ ಕರಿಬೇವು ತೊಗೊಂಡು ಬನ್ನಿ ಅಂದರೆ 10 ಮನೆಗೆ ಹಂಚ್ಬೋದು, ಅಷ್ಟೊಂದು ತರ್ತಾರೆ.
ಇಲ್ಲಿ ನೋಡಿ 10 ರೂಪಾಯಿಗೆ ಇಷ್ಟು ಕೊಡ್ತಾರೆ. ಈಗ ಸ್ನೇಹಿತರೆ ಬ್ರಾಕೊಲಿ ತಂದಿದ್ರು ರಾಜೇಶ್, ಸ್ವಲ್ಪ ಟ್ರೈ ಮಾಡೋಣ ಅಂತ. ಸಾನುಗೆ ತುಂಬಾ ಇಷ್ಟ. ನಾನು ರಾಜೇಶ್ ಬರ್ತ್ಡೇ ದಿನ ಮಾಡಿದ್ದೆ ಅಲ್ವಾ, ಅದಾದ್ಮೇಲೆ ಮಾಡೇ ಇರಲಿಲ್ಲ. ಅವ್ಳಿಗೊಂಥರ ಫ್ಯಾನ್ಸಿ ಥಿಂಗ್ಸ್ ಇಷ್ಟ ಆಗುತ್ತೆ, ಬಟ್ ಇದು ನೋಡೋದಕ್ಕೆ ಮಾತ್ರನೇ ಫ್ಯಾನ್ಸಿ ಅಲ್ಲ, ಇದರಲ್ಲಿ ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಇದೆ. ಅದಕ್ಕೆ ನಿಮಗೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡೆ. ಬ್ರಾಕೊಲಿ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತಾನೆ ಹೇಳ್ತಾರೆ. ಇದರಲ್ಲಿ ವಿಟಮಿನ್ ಸಿ, ಕೆ, ಎ, ಫೋಲೇಟ್ ಆ್ಯಂಡ್ ಫೈಬರ್ ಕೂಡ ಜಾಸ್ತಿ ಇದೆಯಂತೆ. ಮತ್ತು ಇದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಬೆನಿಫಿಟ್ ಕೂಡ ಸಿಗತ್ತಂತೆ. ಅಂದರೆ ಈಗ ಡೈಜೆಷನ್ ಹೆಲ್ಪ್ ಮಾಡುತ್ತೆ, ಯಾಕಂದರೆ ಇದರಲ್ಲಿ ಫೈಬರ್ ರಿಚ್. ಇನ್ಫ್ಲಮೇಷನ್ ಮತ್ತು ಡಿಸೀಸಸ್ನ ಫೈಟ್ ಮಾಡುತ್ತೆ, ಬೋನ್ಸ್ನ ಕೂಡ ಸ್ಟ್ರೆಂಥನ್ ಮಾಡುತ್ತೆ, ಹಾಗೆ ಹಾರ್ಟ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಕೂಡ ಸಿಗತ್ತಂತೆ, ಪ್ರೋಟೀನ್ ಕೂಡ ಸಿಗತ್ತಂತೆ. ಸೊ ಮಕ್ಕಳಿಗೆ ಇದನ್ನ ಜಸ್ಟ್ ಲೈಟ್ ಆಗಿ ಸಾಟೆ ಮಾಡಿ ಬಾಕ್ಸ್ಗೆ ಸ್ನ್ಯಾಕ್ ರೂಪದಲ್ಲೂ ಕೂಡ ಕೊಡ್ಬೋದು. ಈಗ ಪನ್ನೀರ್ನ ಹೇಗೆ ಸಾಟೆ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರದಲ್ಲಿ ಇದು ಕಾಲಿಫ್ಲವರ್ ಜಾತಿಗೇನೆ ಸೇರತ್ತೆ. ಬಟ್ ಇದು ಸ್ವಲ್ಪ ನೋಡೋದಕ್ಕೆ ಡಿಫ್ರೆಂಟ್ ಆ್ಯಂಡ್ ಟೇಸ್ಟ್ ಒಂದು ಚೂರು ಅಷ್ಟೇ ಸ್ನೇಹಿತರೆ. ನಾನು ಕಾಲಿಫ್ಲವರ್ನ ಯಾವಾಗಲೂ ರಾ ತಿಂದು ನೋಡಿಲ್ಲ, ಬಟ್ ಇದು ಒಂಥರ ನನಗೆ ಇಷ್ಟ ಆಯಿತು. ಅದೊಂದು ಸಾರಿ ತಿಂದು ನೋಡಬೇಕು. ಸೊ ನೀವು ಇದರಲ್ಲಿ ಏನೆಲ್ಲ ಡಿಶ್ ಮಾಡ್ತೀರಾ ತಿಳಿಸಿ. ಇವತ್ತು ನಾನು ಸಿಂಪಲ್ ಸಾಟೆ ಡಿಶ್ ಮಾಡಿಕೊಡ್ತಾ ಇದ್ದೀನಿ. ಇದನ್ನು ಸಲಾಡ್ ರೂಪದಲ್ಲೂ ಕೂಡ ತಿಂತಾರೆ, ಜಸ್ಟ್ ಸ್ವಲ್ಪ ಸ್ಟೀಮ್ ಮಾಡಿಕೊಂಡು, ಯಾಕಂದರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಅಷ್ಟೊಂದಿದೆ ಅಂತ ಹೇಳಿಬಿಟ್ಟು. ಸರಿ, ರಾಜೇಶ್ ಬರ್ತ್ಡೇ ದಿನ ಒಂದು ತಂದೂರಿ ಸ್ಟೈಲಲ್ಲಿ ಬ್ರಾಕೊಲಿನ ಮಾಡಿದ್ದೆ, ಅದು ಏರ್ ಫ್ರೈ ಮಾಡಿದ್ದೆ. ಸೊ ಇವತ್ತು ಸ್ವಲ್ಪ ಸಿಂಪಲ್ ಆಗಿ ಸಾಟೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟರ್ ಗಾರ್ಲಿಕ್ ಬ್ರಾಕೊಲಿ ಮಾಡೋಣ ಅಂತ. ಇಟ್ಸ್ ವೆರಿ ಸಿಂಪಲ್. ಅದು ತಂದೂರಿದಾದರೆ ಮಸಾಲೆ ಹಾಕಿ ಅದನ್ನು ಏರ್ ಫ್ರೈ ಮಾಡಬೇಕು, ಬಟ್ ಇದು ಜಸ್ಟ್ ಬ್ಲಾಂಚ್ ಮಾಡಿಕೊಂಡು ಒಗ್ಗರಣೆ ಕೊಡೋದು. ಸೊ ಬನ್ನಿ, ಬಿಸಿ ನೀರಲ್ಲಿ ಇದನ್ನು ಒಂದು 2 ಮಿನಿಟ್ಸ್ ಕುದಿಸ್ಕೊಂಡು ಇಳಿಸ್ಕೊಳ್ತೀನಿ. ಪಕ್ಕ ನೋಡ್ಬೋದು ನೀರಿದೆ, ಅದರಲ್ಲಿ ಐಸ್ ಕೂಡ ಇದೆ. ಯಾಕೆ ಅಂದರೆ ಈ ಬ್ರಾಕೊಲಿನ ಬಿಸಿನೀರಿಂದ ತೆಗೆದ ತಕ್ಷಣವೇ ಅದ್ರ ಕಲರ್ ರಿಟೇನ್ ಆಗಬೇಕು ಅನ್ನೋ ಹಾಗಿದ್ರೆ ನಾವು ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಬೇಕಂತೆ. ಇದರಿಂದ ಕಲರು ರಿಟೇನ್ ಆಗುತ್ತೆ ಆ್ಯಂಡ್ ಬ್ರಾಕೊಲಿ ಓವರ್ ಕುಕ್ ಆಗೋದಿಲ್ಲ. ಬಿಸಿ ಇದ್ದಾಗ ಒಳಗಡೆ ಬೇಯ್ತಾ ಇರುತ್ತಲ್ವಾ, ಆ ಥರ ಸ್ಟಾಪ್ ಆಗೋದಕ್ಕೆ ನಾವು ಐಸ್ ವಾಟರಲ್ಲಿ ಹಾಕಬೇಕು. ಗಾರ್ಲಿಕ್ ಬಟರ್ ಬ್ರಾಕೊಲಿನ ನಾನು ಶುರು ಮಾಡಿದ್ದೆ, ಆದರೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಶುರು ಮಾಡಿದ್ದು. ಅವರೇನೆ ನಾನು ಮಾಡ್ತೀನಿ ಅಂತ ಹೇಳಿದರು ಮೊದಲೇನೆ, ಆದರೆ ಅವ್ರು ತುಂಬಾ ನಿಧಾನ ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಶುರು ಮಾಡಿದ್ದೆ. ಸೊ ಈಗ ಇಬ್ಬರು ಬಂದು ಟೇಕ್ ಓವರ್ ಮಾಡಿದ್ದಾರೆ. ಅಲ್ಲ ಬೇಬಿ, ಹಾಗೆ ತಿಂತಾ ಇದೆಯಾ ರಾ? ಯಾಕೆ ಚೆನ್ನಾಗಿರಿದೆಯಾ? ಇನ್ನೂ ಅದಕ್ಕೆ ಏನು ಮಸಾಲಾನೂ ಹಾಕಿಲ್ಲ, ಏನೂ ಹಾಕಿಲ್ಲ. ನಾನು ಬಾರ್ಬಿ ಕಾರ್ಟೂನ್ ನೋಡ್ತೀನಿ, ಅದರಲ್ಲಿ ಅವ್ರಿಗೆ ಬ್ರಾಕೊಲಿ ಇಷ್ಟ ಆಗಲ್ಲ, ಅದಕ್ಕೆ ನಾನು ಟ್ರೈ ಮಾಡ್ತೀನಿ. ಅವ್ರು ಇದೇ ಥರ ತಿಂದಿರ್ತಾರಾ ಬ್ಲಾಂಚ್ ಮಾಡಿ? ಹಾಗೆ ಓಕೆ ಸರಿ. ಸ್ವಲ್ಪ ಪೆಪ್ಪರ್ಕಾರ್ನ್ ಕೂಡ ಸೇರಿಸಿದ್ದೀನಿ. ಏನಪ್ಪ ಅಂದರೆ ಇದನ್ನೆಲ್ಲ ಸೇರಿಸೋ ಟೈಮಲ್ಲಿ ಈ ಬ್ರಾಕೊಲಿಯಲ್ಲಿ ನೀರು ಇರಬಾರ್ದು, ಸ್ವಲ್ಪ ಸಾಟೆ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಆಮೇಲೆ ಸೇರಿಸಿದ್ರೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದೇ ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು. ನಾನು ಸೈಡ್ ಡಿಶ್ ಆಗಿ ಮಾಡ್ಕೊಂಡಿರೋದು. ಸ್ನೇಹಿತರೆ, ಈಗ ನಾವು ಹೊರಟಿದ್ದೀವಿ ರಾಜೇಶ್ ಕಸಿನ್ ಮನೆಗೆ. ಬೆಳಿಗ್ಗೆ ಹೇಳ್ತಿದ್ನಲ್ವ ಹೋಗಬೇಕು ಅಂತ. ಸೊ ಈಗ 2 ಗಂಟೆ ಆಗಿದೆ, ಈಗ ಹೊರಟಿದ್ದೀವಿ. ಅಲ್ಲಿ ಅವ್ರು ಇವತ್ತು ನಮಗೆ ಲಂಚ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಬನ್ನಿ, ಯಾರ್ಯಾರು ಬಂದಿದ್ದಾರೆ ನೋಡೋಣ ಆ್ಯಂಡ್ ಆ ಒಕೇಶನ್ ಏನು ಅಂತಲೂ ತಿಳಿಸ್ತೀನಿ. ಇಟ್ಸ್ ಅ ವೆರಿ ಸ್ಪೆಷಲ್ ಒಕೇಶನ್ ಅಂತಲೇ ಹೇಳ್ಬೋದು.
ಇವತ್ತಿನ ಹೈಲೈಟ್ ಬಂದು ಶೀತಲ್. ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ಅವಳ ಒಂದು ಕನ್ನಡ ಪ್ರಾಜೆಕ್ಟ್ ಅಂದರೆ ಒಂದು ಪ್ರೀಮಿಯರ್ ಶೋ ನಡೀತಾ ಇದೆ. ಇಟ್ಸ್ ಅ ಫೀಚರ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಅವಳ ಆ್ಯಕ್ಟಿಂಗ್ ಕರಿಯರ್ನ ಶುರು ಮಾಡ್ತಾ ಇದ್ದಾಳೆ. ಸೊ ವಿ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಅವರ್ ಫ್ಯಾಮಿಲೀಸ್ ಅಪ್ಕಮಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ವಿ ವಿಶ್ ಹರ್ ಆಲ್ ದ ಬೆಸ್ಟ್ ಆ್ಯಂಡ್ ಕಾಂಗ್ರಾಟ್ಸ್ ಫಾರ್ ದ ಪ್ರೆಸೆಂಟ್ ಪ್ರಾಜೆಕ್ಟ್. ಸೊ ಇವತ್ತು ಆ್ಯಕ್ಟಿಂಗ್ ಕರಿಯರ್ನ ಶುರು ಮಾಡ್ತಾ ಇದ್ದಾಳೆ. ಅದು ಹಾಗೇನೆ ಮುಂದುವರೆದು ಸೂಪರ್ ಸ್ಟಾರ್ ಆಗಲಿ ಅಂತ ಕೂಡ ವಿಶ್ ಮಾಡ್ತೀನಿ. ಸೊ ಆಲ್ ದ ಬೆಸ್ಟ್, ಕಂಗ್ರ್ಯಾಟ್ಸ್. ರಾಜೇಶ್ಗೆ ತಂಗಿ ಮಗಳಾಗಬೇಕು. ಇಲ್ಲಿ ಬಂದಿರೋರೆಲ್ಲ ಕೂಡ ರಾಜೇಶ್ನ ಅಕ್ಕಂದಿರೇನೆ. ಸಂಗ್ಲನ ಐತ್ಲ ಸೇವ್ಪುರಿ. ಸೇವ್ಪುರಿಗೆ ಸಣ್ಣ ಸಣ್ಣ ಸೇವ್ ಹಾಕಬೇಕು. ಇದು ಬರೀ ಮಿಕ್ಸ್ಚರ್ ಹಾಕವ್ರೆ. ನಮ್ಮ ಹುಡ್ಗಿಗೆ ನೋಡಪ್ಪ ಸ್ವಿಮ್ಮಿಂಗಿಗೆ ಬಂದಾಗ ಲಂಚ. ದಿನ ಇಲ್ಲೇ ಹೋಗೋದು, ಅದಕ್ಕೆ ದಿನ ಕೊಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ವಾರಕ್ಕೊಂದ್ಸಾರಿ ಕೊಡಿಸ್ತೀನಿ ಅಂತ ಕಮಿಟ್ ಆಗಿದ್ದೀನಿ. ಮಸಾಲೆ ಪುರಿ ಚೆನ್ನಾಗಿತ್ತಾ? ಇದು ಚೆನ್ನಾಗಿದೆಯಾ? ಸ್ವೀಟಾ? ಸ್ವೀಟ್ ತುಂಬ ಹಾಕಿದ್ದಾರೆ. ಸ್ನೇಹಿತರೆ, ಟೈಮ್ ನೋಡಿ 9. ಇನ್ನು ರಾಜೇಶ್ ಅವ್ರು ಬಂದಿಲ್ಲ. ಆ್ಯಕ್ಚುಲಿ ಇವತ್ತು ಪ್ರೀಮಿಯರ್ ಶೋ ಇದ್ದಿದ್ದು ಥಿಯೇಟರಲ್ಲ, ಇಟ್ಸ್ ಅ ಸ್ಟುಡಿಯೋ ಅಂತೆ. ಅಲ್ಲಿ ಇದ್ದಿದ್ದು ನಾನು ಹೇಳಿದ್ನಲ್ಲ ಸ್ವಿಮ್ಮಿಂಗ್ ಕ್ಲಾಸ್ ಇತ್ತು ಅಂತ ಹೇಳಿಬಿಟ್ಟು ನಾವು ಹೋಗಲಿಲ್ಲ. 6:15 ಇದ್ದಿದ್ದು. ಸಾನುಗೆ ಬಿಡೋದೇನೆ 6:15, ಹಾಗಾಗಿ ನಾವು ಹೋಗೋಕ್ಕಾಗಲಿಲ್ಲ. ಆದರೆ ಇವತ್ತು ತುಂಬ ಮಳೆ ಇಲ್ಲಿ ಸ್ವಲ್ಪ. ಬಟ್ ಇಲ್ಲಿ ಅವರು ಮೇಕ್ರಿ ಸರ್ಕಲಿಂದ ಹೋಗಿದ್ದಂತೆ. ಸಖತ್ ಮಳೆ ಕಣೋ, ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ನಾವು ಇನ್ನೂ ಇಲ್ಲೇ ಸ್ಟಕ್ ಆಗಿದ್ದೀವಿ ನೋಡು, 6:15 ಇಲ್ಲೇ ಆಗೋಯ್ತು ಅಂತ ಹೇಳ್ತಾಯಿದ್ರು. ತಲುಪಿದ್ದು 7 ಗಂಟೆ ಅಂತೆ, ಬಟ್ ಶುರು ಆಗಿರೋದು 7:15 ಯಾಕೆ ಅಂದರೆ ಹೀಗೇನೆ ಎಲ್ಲರೂ ಲೇಟಾಗಿ ತಲುಪಿದ್ದಾರೆ. ಅಂದರೆ ಮಳೆಯಿಂದಾಗಿ ಸ್ಟಕ್ ಆಗಿಬಿಟ್ಟು ಲೇಟಾಗಿ ತಲುಪಿರೋದ್ರಿಂದ ಅವ್ರು ಎಲ್ಲರೂ ಬರೋ ತನಕ ಕಾದು ಶುರು ಮಾಡಿರೋದು 7:15 ಅಂತೆ. 9 ಗಂಟೆಗೆಲ್ಲ ಮುಗಿದಿದೆ. ಈಗ ಫೋನ್ ಮಾಡಿದರು, ಇವಾಗ ಮುಗೀತು ಕಣೋ, ಹೊರಗಡೆ ಬರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಆಮೇಲೆ ಫೋನ್ ಮಾಡ್ತೀನಿ ತಡಿ ಅಂತ ಕಟ್ ಮಾಡಿದ್ರು. ನಾನು ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಅದೆಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಅಂದರೆ ನಾವು ಹೋಗ್ಬೋದಿತ್ತು 7:15 ಅಂದಿದ್ದಿದ್ರೆ, ಇಲ್ಲಿ ಮುಗಿಸ್ಕೊಂಡು ತಕ್ಷಣಕ್ಕೆ ಹೊರಟು. ಅದರಲ್ಲಿ ತುಂಬ ಮಳೆ, ಅದ್ರ ಕಡೆಯಿಂದಾಗಿ ಲೇಟಾಗಿರೋದು. ಸೊ ಅದ್ರ ಕಡೆಯಿಂದ ನಮಗೂ ಮಿಸ್ ಆಯಿತು. ಏನು ಹೇಗಿತ್ತು ಎಕ್ಸ್ಪೀರಿಯೆನ್ಸ್, ಅವಳ ಆ್ಯಕ್ಟಿಂಗ್ ಎಲ್ಲ ಹೇಗಿತ್ತು ಅಂತ ಬಂದಮೇಲೆ ಕೇಳೋಣ. ಚೆನ್ನಾಗೇ ಇರುತ್ತೆ, ಬಿಕಾಸ್ ಶಿ ಈಸ್ ಅ ಥಿಯೇಟರ್ ಆ್ಯಕ್ಟರ್. ಈಗ ಆ್ಯಕ್ಟಿಂಗ್ ಕರಿಯರ್ನ ಶುರು ಮಾಡ್ತಾ ಇರೋದು. ಒಂಥರ ಖುಷಿ ಆಗುತ್ತೆ ನನಗೂ. ಈಗ ನಾವು ಸೆಲೆಬ್ರಿಟೀಸ್ನ ನೋಡ್ತೀವಿ, ಅವ್ರ ಸೆಲೆಬ್ರಿಟೀಸ್ ಹೇಗಾಗಿರೋದು ಹೀಗೆ ಅಲ್ವಾ, ಹೀಗೆ ಸ್ಟಾರ್ಟ್ ಮಾಡಿ ಈಗ ಅವರು ಎಷ್ಟು ಎಕ್ಸೆಲ್ ಆಗಿದ್ದಾರೆ. ಇಟ್ಸ್ ಹ್ಯಾಪಿ ಟು ಹಿಯರ್ ಸಚ್ ಥಿಂಗ್. ಓಕೆ, ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಾನಿವತ್ತು ಚಪಾತಿ ಮಾಡಿದ್ದೆ. ಚಪಾತಿ ಮತ್ತು ಗೋರಿಕಾಯಿ ಗೊಜ್ಜು ಮಾಡಿದ್ದೆ. ನನಗೆ ಗೋರಿಕಾಯಿ ಗೊಜ್ಜು ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ಚಪಾತಿ ಜೊತೆ. ಅದು ಮಾರನೇ ದಿನಕ್ಕೆ ಉಳಿದ್ರೆ ಚೆನ್ನಾಗಿರೋದಿಲ್ಲ. ನನಗೆ ಅದು ಇಷ್ಟ ಆಗೋದಿಲ್ಲ. ಫ್ರೆಶ್ ಆಗಿ ಮಾಡಿದಾಗ ಚಪಾತಿ ಜೊತೆ ವಾವ್ ಅಂತ ಅನಿಸುತ್ತೆ. ರಾಜೇಶ್ ಅವತ್ತು ಕೇಳ್ತಾಯಿದ್ರು, ನಿಂದು ಏನು ಫೇವ್ರೇಟು, ಇಷ್ಟೊಂದು ಇಷ್ಟಪಟ್ಟು ತಿಂತಾ ಇದೆಯಲ್ಲ ಅಂತ. ನನಗೆ ಗೋರಿಕಾಯಿ ಗೊಜ್ಜಾಗಿರ್ಬೋದು, ಟೊಮ್ಯಾಟೊ ಗೊಜ್ಜು, ಈ ಮೆಂತ್ಯ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತೀನಿ, ಅದು ಕುಂಬಳಕಾಯಿ ನನಗೆಲ್ಲನೂ ಫೇವ್ರೇಟೇ. ಅಂದರೆ ಅದು ಇಟ್ಟು ಬಿಸಿ ಮಾಡಿ ತಿನ್ನೋ ಥರ ಅಲ್ಲ, ಆ್ಯಂಡ್ ಅದು ಪ್ರಾಪರಾಗಿ ಮಾಡಿರಬೇಕು, ಉಪ್ಪು ಖಾರ ಎಲ್ಲ. ಆ ಥರ ಇದ್ದಾಗ ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ಇಟ್ಸ್ ಅ ಕಂಫರ್ಟ್ ಫುಡ್ ನನಗೆ ಅಂತಲೇ ಹೇಳ್ಬೋದು. ಲೈಕ್ ಎಲ್ಲನೂ ಚಪಾತಿ ಜೊತೆ, ಚಪಾತಿ ಮತ್ತು ಆ ಪಲ್ಯ ನನಗೆ ತುಂಬ ಇಷ್ಟ ಆಗುತ್ತೆ. ಈಗ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಪನ್ನೀರ್ ಮಾಡೋದು,
ಅದು ಇದು ಗೊಜ್ಜೆಲ್ಲ ರೆಸ್ಟೋರೆಂಟ್ ಸ್ಟೈಲ್ ಅದು ಡಿಫ್ರೆಂಟ್. ಇಟ್ಸ್ ನಾಟ್ ಮೈ ಕಂಫರ್ಟಿಂಗ್ ಫುಡ್ಡು, ಬಟ್ ನನಗೆ ಇದು ತುಂಬಾ ಇಷ್ಟ. ಓಕೆ ಓಕೆ ಸ್ನೇಹಿತರೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ನಮ್ಮ ಇವತ್ತಿನ ದಿನ ಹೇಗಿತ್ತು? ಹೋಪ್ ಯು ಲೈಕ್ ಇಟ್. ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೀವು ಕೂಡ ನಮ್ಮ ಶೀತಲ್ಗೆ ವಿಶ್ ಮಾಡಿರ್ತೀರಾ ಅಂತ ಗೊತ್ತು. ಐ ವಿಲ್ ಡೆಫಿನೆಟ್ಲಿ ಶೋರ್ ಆಲ್ ಯುವರ್ ಕಮೆಂಟ್ಸ್. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್ ಬಾಯ್.